ಪಾರ್ಟ್ ಟೈಮ್ MLA, ಫುಲ್ ಟೈಮ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು, ಸೋಷಿಯಲ್ ವರ್ಕು 0%, ಶೋಕಿ 100%. ನಮ್ಮ ಮೂಡಿಗೆರೆ ಶಾಸಕರು ನಯನಾ ಮೋಟಮ್ನವ್ರಿಗೆ ಯಾರೋ ಇನ್ಸ್ಟಾಗ್ರಾಮ್ನಲ್ಲಿ ಕೆಟ್ಟ ಕಮೆಂಟ್ ಹಾಕ್ಬಿಟ್ಟಿದ್ರಂತೆ. ಇದಕ್ಕೆ ರುಚಿಗಿದ್ದ ನಮ್ಮ MLA ಮೇಡಮ್ ಅವರು ಎಲ್ರಿಗೂ ಲೆಫ್ಟ್ ರೈಟು ತಗೋತಿದ್ರು. ಈ ನಯನಾ ಮೋಟಮ್ನವರು ಇನ್ಸ್ಟಾಗ್ರಾಮಲ್ಲಿ 2 ಅಕೌಂಟ್ ಇಟ್ಕೊಂಡಿದ್ದಾರಂತೆ. ಒಂದು ಅಫಿಷಿಯಲ್ ಅಂದರೆ ಪೊಲಿಟಿಕಲ್ ರಿಲೇಟೆಡ್ ಅಕೌಂಟು, ಇನ್ನೊಂದು ಪರ್ಸನಲ್ ಅಕೌಂಟ್. ಅಂದರೆ ಅದರಲ್ಲಿ ಅವ್ರ ಪರ್ಸನಲ್ ಫೋಟೋಸು, ಸ್ಟೇಟಸು ಶೇರ್ ಮಾಡ್ಕೋತಾರೆ. ಹೀಗೆ ಯಾವುದೋ ಒಂದು ಟ್ರಿಪ್ಗೆ ಹೋದಾಗ ಬೀಚಲ್ಲಿ ಓಡಾಡೋದು ಒಂದು ವಿಡಿಯೋ, ಈ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ಕೊಂಡಿರೋದು ಒಂದು ವಿಡಿಯೋ, ಈ ಪಾರ್ಟಿಲಿ ಡ್ಯಾನ್ಸ್ ಮಾಡಿರೋದು ಯಾವುದೋ ಒಂದು ವಿಡಿಯೋನ ಈ ಪರ್ಸನಲ್ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಶೇರ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಒಂದಷ್ಟು ಸೋಷಿಯಲ್ ಮೀಡಿಯಾ ಕಮೆಂಟ್ ಹೋರಾಟಗಾರರು ಕಮೆಂಟ್ ಬಾಕ್ಸಲ್ಲೇ ಉಗ್ರ ಹೋರಾಟವನ್ನು ಶುರು ಹಚ್ಕೊಂಡ್ಬಿಟ್ಟವ್ರೆ. ನಮ್ಮ ದುಡ್ಡಲ್ಲಿ ಶೋಕಿ ಮಾಡ್ತೀರಾ, ನಿಮಗೆ ಎಂಜಾಯ್ ಮಾಡೋದಕ್ಕೆ ಟೈಮ್ ಇರುತ್ತೆ, ರೋಡ್ ಮಾಡಿಸೋದಕ್ಕೆ ಟೈಮ್ ಇರಲ್ವಾ? ಪಾರ್ಟ್ ಟೈಮ್ MLA, ಫುಲ್ ಟೈಮ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು, ಸೋಷಿಯಲ್ ವರ್ಕು 0%, ಶೋಕಿ 100%, ಹೀಗೆ ಏನೇನೋ ಆಸೆ ಇವಾಗ ಕಾರ್ಕೊಂಡಿದ್ದಾರೆ. ಇದನ್ನೆಲ್ಲ ನೋಡಿ ಬೇಜಾರು ಮಾಡ್ಕೊಂಡ್ರು ನಯನಾ ಮೇಡಮ್ ಅವರು ಸ್ವಲ್ಪ ಖಾರವಾಗಿಯೇ ರಿಯಾಕ್ಟ್ ಮಾಡೋದು. MLA ಆದ ಮಾತ್ರಕ್ಕೆ ಪರ್ಸನಲ್ ಲೈಫೇ ಇರಲ್ವಾ? ನೀವೇನು ಬೀಚಲ್ಲಿ ಶಾರ್ಟ್ಸ್ ಹಾಕೊಂಡು ಓಡಾಡೋದೇ ಇಲ್ವಾ? ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಪಾರ್ಟಿ ಮಾಡೋದೇ ಇಲ್ವಾ? ನಾನು ಏನನ್ನು ಕದ್ದು ಮುಚ್ಚಿ ಮಾಡ್ತಿಲ್ಲ. ನನ್ನ ಪರ್ಸನಲ್ ಸೋಷಿಯಲ್ ಮೀಡಿಯಾ ಅಕೌಂಟ್ನೇ ಪಬ್ಲಿಕ್ ಆಗಿ ಇಟ್ಟಿದ್ದೀನಿ. ಪಾರದರ್ಶಕವಾಗಿ ಇರೋದೇ ತಪ್ಪ. ಪ್ಯಾಂಟು, ಜೀನ್ಸು, ಸ್ಲೀವ್ಲೆಸ್ಸು ಹಾಕೊಂಡ್ರೆ ಅದೇನು ಅಫೆನ್ಸಾ? ಮಹಿಳಾ ರಾಜಕಾರಣಗಳಲ್ಲಿ ನಾವಿರೋದೇ 11 ಜನ ಶಾಸಕಿರು. ಗಂಡಸರ ಡ್ರೆಸ್ ಬಗ್ಗೆ ಮಾತಾಡೋದಂಥ ಜನ ಹೆಂಗಸರು ಹಾಕೋ ಬಟ್ಟೆ ಬಗ್ಗೆ ಮಾತಾಡೋದು ಎಷ್ಟು ಸರಿ ಅಂತ ಕೇಳೋದು. ಇದು ನಿಜ ಬಿಡಿ. ಕ್ಷೇತ್ರದಲ್ಲಿ ಕೆಲಸ ಆಗಿಲ್ಲ ಅಂದರೆ ಅದ್ರ ಬಗ್ಗೆ ಕೇಳಿದರೆ ಯಾರ್ದೂ ಆಕ್ಷೇಪ ಇರಲ್ಲ. ಅದನ್ನು ಬಿಟ್ಟು ಅವ್ರ ಬಟ್ಟೆ ಬಗ್ಗೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ಕೊಳ್ಳೋದು ಎಷ್ಟು ಸರಿ? MLA ಆದ ಮಾತ್ರಕ್ಕೆ ಅವ್ರಿಗೆ ಪರ್ಸ್ನಲ್ ಲೈಫ್ ಇರಲ್ವಾ? ಗಂಡ ಮಕ್ಕಳು ಫ್ರೆಂಡ್ಸು ಅಂತ ಓಡಾಡಬಾರ್ದ, ಪಾರ್ಟಿ ಮಾಡಬಾರ್ದು, ಡ್ಯಾನ್ಸ್ ಮಾಡಬಾರ್ದು? ಇದೆಲ್ಲ ಅವ್ರ ಪರ್ಸ್ನಲ್ ಲೈಫು. MLA ಆದ್ರೇನು ಅವ್ರೆ ಮನುಷ್ಯ ಅಲ್ವಾ? ಹೀಗೆ ಹೋದ ವರ್ಷ ಕೂಡ ನಯನಾ ಮೋಟಮ್ನವ್ರಿಗೆ ಅಶ್ಲೀಲ ಕಮೆಂಟ್ ಮಾಡಿದ್ದ ಅಂತ ಹೇಳ್ಬಿಟ್ಟು ರಾಮನಗರದ ಯಕ್ಷಿತ್ ರಾಜನನ್ನ ಮೂಡಿಗೆರೆ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರು. ಸಿಕ್ಕ ಅಕೌಂಟ್ಗೆ ಕಮೆಂಟ್ ಹಾಕೋರು ಸ್ವಲ್ಪ ಯೋಚನೆ ಮಾಡಬೇಕು.